ಯಾಕೆ ಬಂಗಾರದ ರೇಟ್ ಕಡಿಮೆ ಆಗ್ಬಿಟ್ರೆ ಖರೀದಿ ಮಾಡೋಣ ಅಂತ ಲೆಕ್ಕಾಚಾರ ಹಾಕೊಂಡಿರೋರು ಈ ಸುದ್ದಿಯನ್ನ ನೋಡಲೇಬೇಕು. ಅವರಿಗೆ ಒಂದು ಗುಡ್ ನ್ಯೂಸ್, ಇನ್ನೂ ಕೂಡ ಕಡಿಮೆ ಆಗುತ್ತೆ ಬಂಗಾರದ ರೇಟ್. ಗಲ್ಫ್ ಯುದ್ಧದ ವೇಳೆಯೂ ಬಂಗಾರದ ಬೆಲೆ ಕುಸಿತ ಆಗಿದೆ. ಇದಕ್ಕೆ ಹಲವು ಕಾರಣಗಳಿದೆ. ಶೇರ್ ಮಾರ್ಕೆಟ್ ಕುಸಿತದಿಂದ ಬಂಡವಾಳ ವಾಪಸ್ ತಗೊಳ್ಳುವಂತ ಕೆಲಸ ಆಗ್ತಾ ಇದೆ. ಶೇರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಗ್ರಾಹಕರಿಂದ ಚಿನ್ನದ ಮೇಲಿನ ಹೂಡಿಕೆಯನ್ನ ವಾಪಸ್ ತಗೊಳ್ಳುವ ಕೆಲಸ ಆಗ್ತಾ ಇದೆ. ಶೇರ್ ಮಾರ್ಕೆಟ್ನ ಲಾಸ್ ತುಂಬಿಕೊಳ್ಳೋದಕ್ಕೆ ಸ್ಟ್ರಾಟಜಿಯನ್ನು ರೂಪಿಸಲಾಗ್ತಾ ಇದೆ. ಅಮೆರಿಕಾದಲ್ಲಿ ಬ್ಯಾಂಕ್ಗಳಲ್ಲಿನ ಬಡ್ಡಿ ಹೆಚ್ಚಳ ಮಾಡುವಂತ ಕೆಲಸ ಆಗ್ತಾ ಇದೆ. ಹೀಗಾಗಿ ಚಿನ್ನದ ಮೇಲಿನ ಹೂಡಿಕೆ ಮೇಲಿಲ್ಲ ಮನಸ್ಸು. ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಡಾಲರ್ ಮೌಲ್ಯ ಹೆಚ್ಚಳ ಆಗಿದೆ. ಅನಗತ್ಯವಾಗಿ ಚಿನ್ನ ಖರೀದಿ ಮಾಡಿದವರಿಂದಲೂ ಕೂಡ ಅದನ್ನ ವಾಪಸ್ ಮಾರಾಟ ಮಾಡುವ ಕೆಲಸ ಆಗ್ತಾ ಇದೆ. ಹೀಗಾಗಿ ದಾಖಲೆಯ ಪ್ರಮಾಣದಲ್ಲಿ ಚಿನ್ನದ ರೇಟ್ ಕಡಿಮೆ ಆಗ್ತಾ ಇದೆ. ಇದು ಇಷ್ಟಕ್ಕೆ ನಿಲ್ಲಲ್ಲ ವೀಕ್ಷಕರೇ, ಇನ್ನೂ ಜಾಸ್ತಿ ಅಂದರೆ ಈಗ 8,000 ರೂಪಾಯಿ ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಯಾಕೆ ಬಂಗಾರದ ರೇಟ್ ಕಡಿಮೆ ಆಗ್ಬಿಟ್ರೆ ಖರೀದಿ ಮಾಡೋಣ ಅಂತ ಲೆಕ್ಕಾಚಾರ ಹಾಕೊಂಡಿರೋರು ಈ ಸುದ್ದಿಯನ್ನ ನೋಡಲೇಬೇಕು. ಅವರಿಗೆ ಒಂದು ಗುಡ್ ನ್ಯೂಸ್, ಇನ್ನೂ ಕೂಡ ಕಡಿಮೆ ಆಗುತ್ತೆ ಬಂಗಾರದ ರೇಟ್. ಗಲ್ಫ್ ಯುದ್ಧದ ವೇಳೆಯೂ ಬಂಗಾರದ ಬೆಲೆ ಕುಸಿತ ಆಗಿದೆ. ಇದಕ್ಕೆ ಹಲವು ಕಾರಣಗಳಿದೆ. ಶೇರ್ ಮಾರ್ಕೆಟ್ ಕುಸಿತದಿಂದ ಬಂಡವಾಳ ವಾಪಸ್ ತಗೊಳ್ಳುವಂತ ಕೆಲಸ ಆಗ್ತಾ ಇದೆ. ಶೇರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಗ್ರಾಹಕರಿಂದ ಚಿನ್ನದ ಮೇಲಿನ ಹೂಡಿಕೆಯನ್ನ ವಾಪಸ್ ತಗೊಳ್ಳುವ ಕೆಲಸ ಆಗ್ತಾ ಇದೆ. ಶೇರ್ ಮಾರ್ಕೆಟ್ನ ಲಾಸ್ ತುಂಬಿಕೊಳ್ಳೋದಕ್ಕೆ ಸ್ಟ್ರಾಟಜಿಯನ್ನು ರೂಪಿಸಲಾಗ್ತಾ ಇದೆ. ಅಮೆರಿಕಾದಲ್ಲಿ ಬ್ಯಾಂಕ್ಗಳಲ್ಲಿನ ಬಡ್ಡಿ ಹೆಚ್ಚಳ ಮಾಡುವಂತ ಕೆಲಸ ಆಗ್ತಾ ಇದೆ. ಹೀಗಾಗಿ ಚಿನ್ನದ ಮೇಲಿನ ಹೂಡಿಕೆ ಮೇಲಿಲ್ಲ ಮನಸ್ಸು. ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಡಾಲರ್ ಮೌಲ್ಯ ಹೆಚ್ಚಳ ಆಗಿದೆ. ಅನಗತ್ಯವಾಗಿ ಚಿನ್ನ ಖರೀದಿ ಮಾಡಿದವರಿಂದಲೂ ಕೂಡ ಅದನ್ನ ವಾಪಸ್ ಮಾರಾಟ ಮಾಡುವ ಕೆಲಸ ಆಗ್ತಾ ಇದೆ. ಹೀಗಾಗಿ ದಾಖಲೆಯ ಪ್ರಮಾಣದಲ್ಲಿ ಚಿನ್ನದ ರೇಟ್ ಕಡಿಮೆ ಆಗ್ತಾ ಇದೆ. ಇದು ಇಷ್ಟಕ್ಕೆ ನಿಲ್ಲಲ್ಲ ವೀಕ್ಷಕರೇ, ಇನ್ನೂ ಜಾಸ್ತಿ ಅಂದರೆ ಈಗ 8,000 ರೂಪಾಯಿ ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಯಾಕೆ ಬಂಗಾರದ ರೇಟ್ ಕಡಿಮೆ ಆಗ್ಬಿಟ್ರೆ ಖರೀದಿ ಮಾಡೋಣ ಅಂತ ಲೆಕ್ಕಾಚಾರ ಹಾಕೊಂಡಿರೋರು ಈ ಸುದ್ದಿಯನ್ನ ನೋಡಲೇಬೇಕು. ಅವರಿಗೆ ಒಂದು ಗುಡ್ ನ್ಯೂಸ್, ಇನ್ನೂ ಕೂಡ ಕಡಿಮೆ ಆಗುತ್ತೆ ಬಂಗಾರದ ರೇಟ್. ಗಲ್ಫ್ ಯುದ್ಧದ ವೇಳೆಯೂ ಬಂಗಾರದ ಬೆಲೆ ಕುಸಿತ ಆಗಿದೆ. ಇದಕ್ಕೆ ಹಲವು ಕಾರಣಗಳಿದೆ. ಶೇರ್ ಮಾರ್ಕೆಟ್ ಕುಸಿತದಿಂದ ಬಂಡವಾಳ ವಾಪಸ್ ತಗೊಳ್ಳುವಂತ ಕೆಲಸ ಆಗ್ತಾ ಇದೆ. ಶೇರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಗ್ರಾಹಕರಿಂದ ಚಿನ್ನದ ಮೇಲಿನ ಹೂಡಿಕೆಯನ್ನ ವಾಪಸ್ ತಗೊಳ್ಳುವ ಕೆಲಸ ಆಗ್ತಾ ಇದೆ. ಶೇರ್ ಮಾರ್ಕೆಟ್ನ ಲಾಸ್ ತುಂಬಿಕೊಳ್ಳೋದಕ್ಕೆ ಸ್ಟ್ರಾಟಜಿಯನ್ನು ರೂಪಿಸಲಾಗ್ತಾ ಇದೆ. ಅಮೆರಿಕಾದಲ್ಲಿ ಬ್ಯಾಂಕ್ಗಳಲ್ಲಿನ ಬಡ್ಡಿ ಹೆಚ್ಚಳ ಮಾಡುವಂತ ಕೆಲಸ ಆಗ್ತಾ ಇದೆ. ಹೀಗಾಗಿ ಚಿನ್ನದ ಮೇಲಿನ ಹೂಡಿಕೆ ಮೇಲಿಲ್ಲ ಮನಸ್ಸು. ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಡಾಲರ್ ಮೌಲ್ಯ ಹೆಚ್ಚಳ ಆಗಿದೆ. ಅನಗತ್ಯವಾಗಿ ಚಿನ್ನ ಖರೀದಿ ಮಾಡಿದವರಿಂದಲೂ ಕೂಡ ಅದನ್ನ ವಾಪಸ್ ಮಾರಾಟ ಮಾಡುವ ಕೆಲಸ ಆಗ್ತಾ ಇದೆ. ಹೀಗಾಗಿ ದಾಖಲೆಯ ಪ್ರಮಾಣದಲ್ಲಿ ಚಿನ್ನದ ರೇಟ್ ಕಡಿಮೆ ಆಗ್ತಾ ಇದೆ. ಇದು ಇಷ್ಟಕ್ಕೆ ನಿಲ್ಲಲ್ಲ ವೀಕ್ಷಕರೇ, ಇನ್ನೂ ಜಾಸ್ತಿ ಅಂದರೆ ಈಗ 8,000 ರೂಪಾಯಿ ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಯಾಕೆ ಬಂಗಾರದ ರೇಟ್ ಕಡಿಮೆ ಆಗ್ಬಿಟ್ರೆ ಖರೀದಿ ಮಾಡೋಣ ಅಂತ ಲೆಕ್ಕಾಚಾರ ಹಾಕೊಂಡಿರೋರು ಈ ಸುದ್ದಿಯನ್ನ ನೋಡಲೇಬೇಕು. ಅವರಿಗೆ ಒಂದು ಗುಡ್ ನ್ಯೂಸ್, ಇನ್ನೂ ಕೂಡ ಕಡಿಮೆ ಆಗುತ್ತೆ ಬಂಗಾರದ ರೇಟ್. ಗಲ್ಫ್ ಯುದ್ಧದ ವೇಳೆಯೂ ಬಂಗಾರದ ಬೆಲೆ ಕುಸಿತ ಆಗಿದೆ. ಇದಕ್ಕೆ ಹಲವು ಕಾರಣಗಳಿದೆ. ಶೇರ್ ಮಾರ್ಕೆಟ್ ಕುಸಿತದಿಂದ ಬಂಡವಾಳ ವಾಪಸ್ ತಗೊಳ್ಳುವಂತ ಕೆಲಸ ಆಗ್ತಾ ಇದೆ. ಶೇರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಗ್ರಾಹಕರಿಂದ ಚಿನ್ನದ ಮೇಲಿನ ಹೂಡಿಕೆಯನ್ನ ವಾಪಸ್ ತಗೊಳ್ಳುವ ಕೆಲಸ ಆಗ್ತಾ ಇದೆ. ಶೇರ್ ಮಾರ್ಕೆಟ್ನ ಲಾಸ್ ತುಂಬಿಕೊಳ್ಳೋದಕ್ಕೆ ಸ್ಟ್ರಾಟಜಿಯನ್ನು ರೂಪಿಸಲಾಗ್ತಾ ಇದೆ. ಅಮೆರಿಕಾದಲ್ಲಿ ಬ್ಯಾಂಕ್ಗಳಲ್ಲಿನ ಬಡ್ಡಿ ಹೆಚ್ಚಳ ಮಾಡುವಂತ ಕೆಲಸ ಆಗ್ತಾ ಇದೆ. ಹೀಗಾಗಿ ಚಿನ್ನದ ಮೇಲಿನ ಹೂಡಿಕೆ ಮೇಲಿಲ್ಲ ಮನಸ್ಸು. ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಡಾಲರ್ ಮೌಲ್ಯ ಹೆಚ್ಚಳ ಆಗಿದೆ. ಅನಗತ್ಯವಾಗಿ ಚಿನ್ನ ಖರೀದಿ ಮಾಡಿದವರಿಂದಲೂ ಕೂಡ ಅದನ್ನ ವಾಪಸ್ ಮಾರಾಟ ಮಾಡುವ ಕೆಲಸ ಆಗ್ತಾ ಇದೆ. ಹೀಗಾಗಿ ದಾಖಲೆಯ ಪ್ರಮಾಣದಲ್ಲಿ ಚಿನ್ನದ ರೇಟ್ ಕಡಿಮೆ ಆಗ್ತಾ ಇದೆ. ಇದು ಇಷ್ಟಕ್ಕೆ ನಿಲ್ಲಲ್ಲ ವೀಕ್ಷಕರೇ, ಇನ್ನೂ ಜಾಸ್ತಿ ಅಂದರೆ ಈಗ 8,000 ರೂಪಾಯಿ ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಯಾಕೆ ಬಂಗಾರದ ರೇಟ್ ಕಡಿಮೆ ಆಗ್ಬಿಟ್ರೆ ಖರೀದಿ ಮಾಡೋಣ ಅಂತ ಲೆಕ್ಕಾಚಾರ ಹಾಕೊಂಡಿರೋರು ಈ ಸುದ್ದಿಯನ್ನ ನೋಡಲೇಬೇಕು. ಅವರಿಗೆ ಒಂದು ಗುಡ್ ನ್ಯೂಸ್, ಇನ್ನೂ ಕೂಡ ಕಡಿಮೆ ಆಗುತ್ತೆ ಬಂಗಾರದ ರೇಟ್.
ಗಲ್ಫ್ ಯುದ್ಧದ ವೇಳೆಯೂ ಬಂಗಾರದ ಬೆಲೆ ಕುಸಿತ ಆಗಿದೆ. ಇದಕ್ಕೆ ಹಲವು ಕಾರಣಗಳಿದೆ. ಶೇರ್ ಮಾರ್ಕೆಟ್ ಕುಸಿತದಿಂದ ಬಂಡವಾಳ ವಾಪಸ್ ತಗೊಳ್ಳುವಂತ ಕೆಲಸ ಆಗ್ತಾ ಇದೆ. ಶೇರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಗ್ರಾಹಕರಿಂದ ಚಿನ್ನದ ಮೇಲಿನ ಹೂಡಿಕೆಯನ್ನ ವಾಪಸ್ ತಗೊಳ್ಳುವ ಕೆಲಸ ಆಗ್ತಾ ಇದೆ. ಶೇರ್ ಮಾರ್ಕೆಟ್ನ ಲಾಸ್ ತುಂಬಿಕೊಳ್ಳೋದಕ್ಕೆ ಸ್ಟ್ರಾಟಜಿಯನ್ನು ರೂಪಿಸಲಾಗ್ತಾ ಇದೆ. ಅಮೆರಿಕಾದಲ್ಲಿ ಬ್ಯಾಂಕ್ಗಳಲ್ಲಿನ ಬಡ್ಡಿ ಹೆಚ್ಚಳ ಮಾಡುವಂತ ಕೆಲಸ ಆಗ್ತಾ ಇದೆ. ಹೀಗಾಗಿ ಚಿನ್ನದ ಮೇಲಿನ ಹೂಡಿಕೆ ಮೇಲಿಲ್ಲ ಮನಸ್ಸು. ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಡಾಲರ್ ಮೌಲ್ಯ ಹೆಚ್ಚಳ ಆಗಿದೆ. ಅನಗತ್ಯವಾಗಿ ಚಿನ್ನ ಖರೀದಿ ಮಾಡಿದವರಿಂದಲೂ ಕೂಡ ಅದನ್ನು ವಾಪಸ್ ಮಾರಾಟ ಮಾಡುವ ಕೆಲಸ ಆಗ್ತಾ ಇದೆ. ಹೀಗಾಗಿ ದಾಖಲೆಯ ಪ್ರಮಾಣದಲ್ಲಿ ಚಿನ್ನದ ರೇಟ್ ಕಡಿಮೆ ಆಗ್ತಾ ಇದೆ. ಇದು ಇಷ್ಟಕ್ಕೆ ನಿಲ್ಲಲ್ಲ ವೀಕ್ಷಕರೇ, ಇನ್ನೂ ಜಾಸ್ತಿ ಅಂದರೆ ಈಗ 8,000 ರೂಪಾಯಿ ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಬಂಗಾರದ ರೇಟ್ ಕಡಿಮೆ ಆಗ್ಬಿಟ್ರೆ ಖರೀದಿ ಮಾಡೋಣ ಅಂತ ಲೆಕ್ಕಾಚಾರ ಹಾಕೊಂಡಿರೋರು ಈ ಸುದ್ದಿಯನ್ನ ನೋಡಲೇಬೇಕು. ಅವರಿಗೆ ಒಂದು ಗುಡ್ ನ್ಯೂಸ್, ಇನ್ನೂ ಕೂಡ ಕಡಿಮೆ ಆಗುತ್ತೆ ಬಂಗಾರದ ರೇಟ್. ಗಲ್ಫ್ ಯುದ್ಧದ ವೇಳೆಯೂ ಬಂಗಾರದ ಬೆಲೆ ಕುಸಿತ ಆಗಿದೆ. ಇದಕ್ಕೆ ಹಲವು ಕಾರಣಗಳಿದೆ. ಶೇರ್ ಮಾರ್ಕೆಟ್ ಕುಸಿತದಿಂದ ಬಂಡವಾಳ ವಾಪಸ್ ತಗೊಳ್ಳುವಂತ ಕೆಲಸ ಆಗ್ತಾ ಇದೆ. ಶೇರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಗ್ರಾಹಕರಿಂದ ಚಿನ್ನದ ಮೇಲಿನ ಹೂಡಿಕೆಯನ್ನ ವಾಪಸ್ ತಗೊಳ್ಳುವ ಕೆಲಸ ಆಗ್ತಾ ಇದೆ. ಶೇರ್ ಮಾರ್ಕೆಟ್ನ ಲಾಸ್ ತುಂಬಿಕೊಳ್ಳೋದಕ್ಕೆ ಸ್ಟ್ರಾಟಜಿಯನ್ನು ರೂಪಿಸಲಾಗ್ತಾ ಇದೆ. ಅಮೆರಿಕಾದಲ್ಲಿ ಬ್ಯಾಂಕ್ಗಳಲ್ಲಿನ ಬಡ್ಡಿ ಹೆಚ್ಚಳ ಮಾಡುವಂತ ಕೆಲಸ ಆಗ್ತಾ ಇದೆ. ಹೀಗಾಗಿ ಚಿನ್ನದ ಮೇಲಿನ ಹೂಡಿಕೆ ಮೇಲಿಲ್ಲ ಮನಸ್ಸು. ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಡಾಲರ್ ಮೌಲ್ಯ ಹೆಚ್ಚಳ ಆಗಿದೆ. ಅನಗತ್ಯವಾಗಿ ಚಿನ್ನ ಖರೀದಿ ಮಾಡಿದವರಿಂದಲೂ ಕೂಡ ಅದನ್ನು ವಾಪಸ್ ಮಾರಾಟ ಮಾಡುವ ಕೆಲಸ ಆಗ್ತಾ ಇದೆ. ಹೀಗಾಗಿ ದಾಖಲೆಯ ಪ್ರಮಾಣದಲ್ಲಿ ಚಿನ್ನದ ರೇಟ್ ಕಡಿಮೆ ಆಗ್ತಾ ಇದೆ. ಇದು ಇಷ್ಟಕ್ಕೆ ನಿಲ್ಲಲ್ಲ ವೀಕ್ಷಕರೇ, ಇನ್ನೂ ಜಾಸ್ತಿ ಅಂದರೆ ಈಗ 8,000 ರೂಪಾಯಿ ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಬಂಗಾರದ ರೇಟ್ ಕಡಿಮೆ ಆಗ್ಬಿಟ್ರೆ ಖರೀದಿ ಮಾಡೋಣ ಅಂತ ಲೆಕ್ಕಾಚಾರ ಹಾಕೊಂಡಿರೋರು ಈ ಸುದ್ದಿಯನ್ನ ನೋಡಲೇಬೇಕು. ಅವರಿಗೆ ಒಂದು ಗುಡ್ ನ್ಯೂಸ್, ಇನ್ನೂ ಕೂಡ ಕಡಿಮೆ ಆಗುತ್ತೆ ಬಂಗಾರದ ರೇಟ್. ಗಲ್ಫ್ ಯುದ್ಧದ ವೇಳೆಯೂ ಬಂಗಾರದ ಬೆಲೆ ಕುಸಿತ ಆಗಿದೆ. ಇದಕ್ಕೆ ಹಲವು ಕಾರಣಗಳಿದೆ. ಶೇರ್ ಮಾರ್ಕೆಟ್ ಕುಸಿತದಿಂದ ಬಂಡವಾಳ ವಾಪಸ್ ತಗೊಳ್ಳುವಂತ ಕೆಲಸ ಆಗ್ತಾ ಇದೆ. ಶೇರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಗ್ರಾಹಕರಿಂದ ಚಿನ್ನದ ಮೇಲಿನ ಹೂಡಿಕೆಯನ್ನ ವಾಪಸ್ ತಗೊಳ್ಳುವ ಕೆಲಸ ಆಗ್ತಾ ಇದೆ. ಶೇರ್ ಮಾರ್ಕೆಟ್ನ ಲಾಸ್ ತುಂಬಿಕೊಳ್ಳೋದಕ್ಕೆ ಸ್ಟ್ರಾಟಜಿಯನ್ನು ರೂಪಿಸಲಾಗ್ತಾ ಇದೆ. ಅಮೆರಿಕಾದಲ್ಲಿ ಬ್ಯಾಂಕ್ಗಳಲ್ಲಿನ ಬಡ್ಡಿ ಹೆಚ್ಚಳ ಮಾಡುವಂತ ಕೆಲಸ ಆಗ್ತಾ ಇದೆ. ಹೀಗಾಗಿ ಚಿನ್ನದ ಮೇಲಿನ ಹೂಡಿಕೆ ಮೇಲಿಲ್ಲ ಮನಸ್ಸು. ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಡಾಲರ್ ಮೌಲ್ಯ ಹೆಚ್ಚಳ ಆಗಿದೆ. ಅನಗತ್ಯವಾಗಿ ಚಿನ್ನ ಖರೀದಿ ಮಾಡಿದವರಿಂದಲೂ ಕೂಡ ಅದನ್ನು ವಾಪಸ್ ಮಾರಾಟ ಮಾಡುವ ಕೆಲಸ ಆಗ್ತಾ ಇದೆ. ಹೀಗಾಗಿ ದಾಖಲೆಯ ಪ್ರಮಾಣದಲ್ಲಿ ಚಿನ್ನದ ರೇಟ್ ಕಡಿಮೆ ಆಗ್ತಾ ಇದೆ. ಇದು ಇಷ್ಟಕ್ಕೆ ನಿಲ್ಲಲ್ಲ ವೀಕ್ಷಕರೇ, ಇನ್ನೂ ಜಾಸ್ತಿ ಅಂದರೆ ಈಗ 8,000 ರೂಪಾಯಿ ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಬಂಗಾರದ ರೇಟ್ ಕಡಿಮೆ ಆಗ್ಬಿಟ್ರೆ ಖರೀದಿ ಮಾಡೋಣ ಅಂತ ಲೆಕ್ಕಾಚಾರ ಹಾಕೊಂಡಿರೋರು ಈ ಸುದ್ದಿಯನ್ನ ನೋಡಲೇಬೇಕು. ಅವರಿಗೆ ಒಂದು ಗುಡ್ ನ್ಯೂಸ್, ಇನ್ನೂ ಕೂಡ ಕಡಿಮೆ ಆಗುತ್ತೆ ಬಂಗಾರದ ರೇಟ್. ಗಲ್ಫ್ ಯುದ್ಧದ ವೇಳೆಯೂ ಬಂಗಾರದ ಬೆಲೆ ಕುಸಿತ ಆಗಿದೆ. ಇದಕ್ಕೆ ಹಲವು ಕಾರಣಗಳಿದೆ. ಶೇರ್ ಮಾರ್ಕೆಟ್ ಕುಸಿತದಿಂದ ಬಂಡವಾಳ ವಾಪಸ್ ತಗೊಳ್ಳುವಂತ ಕೆಲಸ ಆಗ್ತಾ ಇದೆ. ಶೇರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಗ್ರಾಹಕರಿಂದ ಚಿನ್ನದ ಮೇಲಿನ ಹೂಡಿಕೆಯನ್ನ ವಾಪಸ್ ತಗೊಳ್ಳುವ ಕೆಲಸ ಆಗ್ತಾ ಇದೆ. ಶೇರ್ ಮಾರ್ಕೆಟ್ನ ಲಾಸ್ ತುಂಬಿಕೊಳ್ಳೋದಕ್ಕೆ ಸ್ಟ್ರಾಟಜಿಯನ್ನು ರೂಪಿಸಲಾಗ್ತಾ ಇದೆ. ಅಮೆರಿಕಾದಲ್ಲಿ ಬ್ಯಾಂಕ್ಗಳಲ್ಲಿನ ಬಡ್ಡಿ ಹೆಚ್ಚಳ ಮಾಡುವಂತ ಕೆಲಸ ಆಗ್ತಾ ಇದೆ. ಹೀಗಾಗಿ ಚಿನ್ನದ ಮೇಲಿನ ಹೂಡಿಕೆ ಮೇಲಿಲ್ಲ ಮನಸ್ಸು. ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಡಾಲರ್ ಮೌಲ್ಯ ಹೆಚ್ಚಳ ಆಗಿದೆ. ಅನಗತ್ಯವಾಗಿ ಚಿನ್ನ ಖರೀದಿ ಮಾಡಿದವರಿಂದಲೂ ಕೂಡ ಅದನ್ನು ವಾಪಸ್ ಮಾರಾಟ ಮಾಡುವ ಕೆಲಸ ಆಗ್ತಾ ಇದೆ. ಹೀಗಾಗಿ ದಾಖಲೆಯ ಪ್ರಮಾಣದಲ್ಲಿ ಚಿನ್ನದ ರೇಟ್ ಕಡಿಮೆ ಆಗ್ತಾ ಇದೆ. ಇದು ಇಷ್ಟಕ್ಕೆ ನಿಲ್ಲಲ್ಲ ವೀಕ್ಷಕರೇ, ಇನ್ನೂ ಜಾಸ್ತಿ ಅಂದರೆ ಈಗ 8,000 ರೂಪಾಯಿ ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಬಂಗಾರದ ರೇಟ್ ಕಡಿಮೆ ಆಗ್ಬಿಟ್ರೆ ಖರೀದಿ ಮಾಡೋಣ ಅಂತ ಲೆಕ್ಕಾಚಾರ ಹಾಕೊಂಡಿರೋರು ಈ ಸುದ್ದಿಯನ್ನ ನೋಡಲೇಬೇಕು. ಅವರಿಗೆ ಒಂದು ಗುಡ್ ನ್ಯೂಸ್, ಇನ್ನೂ ಕೂಡ ಕಡಿಮೆ ಆಗುತ್ತೆ ಬಂಗಾರದ ರೇಟ್. ಗಲ್ಫ್ ಯುದ್ಧದ ವೇಳೆಯೂ ಬಂಗಾರದ ಬೆಲೆ ಕುಸಿತ ಆಗಿದೆ. ಇದಕ್ಕೆ ಹಲವು ಕಾರಣಗಳಿದೆ. ಶೇರ್ ಮಾರ್ಕೆಟ್ ಕುಸಿತದಿಂದ ಬಂಡವಾಳ ವಾಪಸ್ ತಗೊಳ್ಳುವಂತ ಕೆಲಸ ಆಗ್ತಾ ಇದೆ. ಶೇರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ.
ಗ್ರಾಹಕರಿಂದ ಚಿನ್ನದ ಮೇಲಿನ ಹೂಡಿಕೆಯನ್ನ ವಾಪಸ್ ತಗೊಳ್ಳುವ ಕೆಲಸ ಆಗ್ತಾ ಇದೆ. ಶೇರ್ ಮಾರ್ಕೆಟ್ನ ಲಾಸ್ ತುಂಬಿಕೊಳ್ಳೋದಕ್ಕೆ ಸ್ಟ್ರಾಟಜಿಯನ್ನು ರೂಪಿಸಲಾಗ್ತಾ ಇದೆ. ಅಮೆರಿಕಾದಲ್ಲಿ ಬ್ಯಾಂಕ್ಗಳಲ್ಲಿನ ಬಡ್ಡಿ ಹೆಚ್ಚಳ ಮಾಡುವಂತ ಕೆಲಸ ಆಗ್ತಾ ಇದೆ. ಹೀಗಾಗಿ ಚಿನ್ನದ ಮೇಲಿನ ಹೂಡಿಕೆ ಮೇಲಿಲ್ಲ ಮನಸ್ಸು. ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ಡಾಲರ್ ಮೌಲ್ಯ ಹೆಚ್ಚಳ ಆಗಿದೆ. ಅನಗತ್ಯವಾಗಿ ಚಿನ್ನ ಖರೀದಿ ಮಾಡಿದವರಿಂದಲೂ ಕೂಡ ಅದನ್ನು ವಾಪಸ್ ಮಾರಾಟ ಮಾಡುವ ಕೆಲಸ ಆಗ್ತಾ ಇದೆ. ಹೀಗಾಗಿ ದಾಖಲೆಯ ಪ್ರಮಾಣದಲ್ಲಿ ಚಿನ್ನದ ರೇಟ್ ಕಡಿಮೆ ಆಗ್ತಾ ಇದೆ. ಇದು ಇಷ್ಟಕ್ಕೆ ನಿಲ್ಲಲ್ಲ ವೀಕ್ಷಕರೇ, ಇನ್ನೂ ಜಾಸ್ತಿ ಅಂದರೆ ಈಗ 8,000 ರೂಪಾಯಿ ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಬಂಗಾರದ ರೇಟ್ ಕಡಿಮೆ ಆಗ್ಬಿಟ್ರೆ ಖರೀದಿ ಮಾಡೋಣ ಅಂತ ಲೆಕ್ಕಾಚಾರ ಹಾಕೊಂಡಿರೋರು ಈ ಸುದ್ದಿಯನ್ನ ನೋಡಲೇಬೇಕು. ಅವರಿಗೆ ಒಂದು ಗುಡ್ ನ್ಯೂಸ್, ಇನ್ನೂ ಕೂಡ ಕಡಿಮೆ ಆಗುತ್ತೆ ಬಂಗಾರದ ರೇಟ್. ಗಲ್ಫ್ ಯುದ್ಧದ ವೇಳೆಯೂ ಬಂಗಾರದ ಬೆಲೆ ಕುಸಿತ ಆಗಿದೆ. ಇದಕ್ಕೆ ಹಲವು ಕಾರಣಗಳಿದೆ. ಶೇರ್ ಮಾರ್ಕೆಟ್ ಕುಸಿತದಿಂದ ಬಂಡವಾಳ ವಾಪಸ್ ತಗೊಳ್ಳುವಂತ ಕೆಲಸ ಆಗ್ತಾ ಇದೆ. ಶೇರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಗ್ರಾಹಕರಿಂದ ಚಿನ್ನದ ಮೇಲಿನ ಹೂಡಿಕೆಯನ್ನ ವಾಪಸ್ ತಗೊಳ್ಳುವ ಕೆಲಸ ಆಗ್ತಾ ಇದೆ. ಶೇರ್ ಮಾರ್ಕೆಟ್ನ ಲಾಸ್ ತುಂಬಿಕೊಳ್ಳೋದಕ್ಕೆ ಸ್ಟ್ರಾಟಜಿಯನ್ನು ರೂಪಿಸಲಾಗ್ತಾ ಇದೆ. ಅಮೆರಿಕಾದಲ್ಲಿ ಬ್ಯಾಂಕ್ಗಳಲ್ಲಿನ ಬಡ್ಡಿ ಹೆಚ್ಚಳ ಮಾಡುವಂತ ಕೆಲಸ ಆಗ್ತಾ ಇದೆ. ಹೀಗಾಗಿ ಚಿನ್ನದ ಮೇಲಿನ ಹೂಡಿಕೆ ಮೇಲಿಲ್ಲ ಮನಸ್ಸು. ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ಡಾಲರ್ ಮೌಲ್ಯ ಹೆಚ್ಚಳ ಆಗಿದೆ. ಅನಗತ್ಯವಾಗಿ ಚಿನ್ನ ಖರೀದಿ ಮಾಡಿದವರಿಂದಲೂ ಕೂಡ ಅದನ್ನು ವಾಪಸ್ ಮಾರಾಟ ಮಾಡುವ ಕೆಲಸ ಆಗ್ತಾ ಇದೆ. ಹೀಗಾಗಿ ದಾಖಲೆಯ ಪ್ರಮಾಣದಲ್ಲಿ ಚಿನ್ನದ ರೇಟ್ ಕಡಿಮೆ ಆಗ್ತಾ ಇದೆ. ಇದು ಇಷ್ಟಕ್ಕೆ ನಿಲ್ಲಲ್ಲ ವೀಕ್ಷಕರೇ, ಇನ್ನೂ ಜಾಸ್ತಿ ಅಂದರೆ ಈಗ 8,000 ರೂಪಾಯಿ ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ.